ನಾನೀಗ ಒಂದೆರಡು ಸೊಪ್ಪಿನ ಚಟ್ನಿ ಮಾಡ್ತಿದ್ದೇನೆ. ಇದನ್ನು ಬ್ರಾಹ್ಮಿ ಸೊಪ್ಪು ಅಂತ ಕರೀತಾರೆ, ತುಳುವಿನಲ್ಲಿ ತಿಮರೆ ಅಂತಲೂ ಕರೀತಾರೆ. ಮೊದಲಿಗೆ ಸೊಪ್ಪನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಹಾಗೂ ಒಂದು ಕಪ್ಪಲ್ಲಿ 4 ಚಮಚ ಉದ್ದಿನಬೇಳೆ, 1 ಕಪ್ಪು ಕಾಯಿ ತುರಿ, 4 ಹಸಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಹುಣಸೆಹಣ್ಣು ಹಾಗೂ ಒಂದು ಚಿಕ್ಕ ಉಂಡೆ ಬೆಲ್ಲ ತೆಗೆದುಕೊಂಡಿದ್ದೀನಿ. ಈಗ ಉದ್ದಿನಬೇಳೆಯನ್ನು ಚೆನ್ನಾಗಿ ಕೆಂಪು ಬಣ್ಣ ಬರುವವರೆಗೂ ಹುರಿದುಕೊಳ್ತಾ ಇದ್ದೀನಿ. ಈಗ ಕಾಯಿ ತುರಿಯನ್ನು ಹುರಿದಿಟ್ಟುಕೊಳ್ಳಬೇಕು. ಹೀಗೆ ಹುರಿಯುವುದರಿಂದ ಚಟ್ನಿ ಬೇಗ ಹಾಳಾಗುವುದಿಲ್ಲ. ಈಗ ಮಿಕ್ಸಿ ಜಾರಿಗೆ ಹುರಿದಿಟ್ಟುಕೊಂಡ ಉದ್ದಿನಬೇಳೆ, ಕಾಯಿ ತುರಿ, ಹಸಿಮೆಣಸು, ಹುಣಸೆಹಣ್ಣು, ಬೆಲ್ಲ ಹಾಗೂ ಒಂದೆಲಗ ಸೊಪ್ಪು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನೀರನ್ನು ಸೇರಿಸಿ ಗಟ್ಟಿಯಾಗಿ ರುಬ್ಬಿಕೊಳ್ತಾ ಇದ್ದೀನಿ. ಈಗ ರುಬ್ಬಿ ಆಗಿದೆ. ಇದನ್ನು ಒಂದು ಬೌಲ್ನಲ್ಲಿ ತೆಗಿತಾ ಇದ್ದೀನಿ. ಈಗ ಒಂದೆರಗ ಚಟ್ನಿ ಸವಿಯಲು ಸಿದ್ಧ. ಈಗ ಊಟದೊಟ್ಟಿಗೆ ಈ ಚಟ್ನಿಯನ್ನು ಸವಿಯುವುದರಿಂದ ತುಂಬ ರುಚಿಯಾಗಿರ್ತದೆ. ನಮ್ಮ ದಿನನಿತ್ಯದ ಆಹಾರದ ಪದ್ಧತಿಯಲ್ಲಿ ಈ ಸೊಪ್ಪನ್ನು ಹೆಚ್ಚಿಗೆ ಉಪಯೋಗಿಸುವುದರಿಂದ ನಮ್ಮ ಜ್ಞಾಪಕ ಶಕ್ತಿಗೆ ತುಂಬ ಸಹಕಾರಿಯಾಗುತ್ತದೆ.